ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಅದೇ ಥರ ಮಾಡ್ತಾ ಇದ್ದೀನಿ ಸಾಂಬಾರನ್ನ. ನೀವು ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಮಾಡೋದು ಈ ಥರ. ಹಾಗಾಗಿ ಕೊನೆವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ, ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನೋಡಿ, ಮೊಟ್ಟೆ ಕೋಳಿ ಸಾಂಬಾರು ತುಂಬ ಚೆನ್ನಾಗಿದೆ. ಗಣಿಕಾ ಕಿಚನ್ ವ್ಲಾಗ್ನ ಯಾರೆಲ್ಲ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಅನ್ನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮೊದಲನೇದಾಗಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಒಂದು ಕುಕ್ಕರ್ನ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಡಿಮೆ ಹಾಕ್ಕೋಬೇಕು ಎಣ್ಣೆನ. ಚಿಕನಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ, ಜಿಡ್ಡಿನಂಶ ಅಲ್ಲೇ ಬಿಡುತ್ತೆ. ಹಾಗಾಗಿ ಇದು ಫಾರಂ ಕೋಳಿ ಸಾಂಬಾರಲ್ವಾ, ಮೊಟ್ಟೆ ಕೋಳಿ. ಹಂಗಾಗಿ ಈಗ ನಾನು ಚಿಕನ್ನ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅಷ್ಟು ಚಿಕನ್ನ ಅದರಲ್ಲಿ ಹಾಕೊಂಡ್ಬಿಡ್ತೀನಿ. ನಾನು ಒಂದು ಕೋಳಿ ಮೆಜರ್ಮೆಂಟ್ ತೋರಿಸ್ತಾ ಇರೋದು, ಒಂದು ಕೋಳಿ ತಗೊಂಡಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಅಷ್ಟು ಚಿಕನ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಆ ಎಣ್ಣೆಗೆ ಒಂದು ಸ್ವಲ್ಪ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ಯಾವುದೇ ಥರದ ಮಸಾಲೆಗಳನ್ನೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಅಷ್ಟರಲ್ಲಿ ಫಸ್ಟ್ ಚಿಕನ್ನ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಚಿಕನ್ನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಳ್ಳೋವರೆಗೂ ಕೂಡ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕನೂ ನಾವು ಫ್ರೈ ಮಾಡ್ಕೊಳ್ತೀನಿ ನಾನು ಈ ಥರ ಮಾಡೋದು. ಅದಕ್ಕೆ ಹಂಗಾಗಿ ಅದನ್ನ ಹಂಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಈ ಥರ ಮಾಡ್ತೀನಿ. ನೀವೆಲ್ಲ ಯಾವ್ಯಾವ ಥರ ಮಾಡ್ತೀರಾ ಅಂತ ಹೇಳಿ ತಿಳಿಸಿ. ನೋಡಿ, ಎಲ್ಲರ ಮನೆಯಲ್ಲೂ ಎಲ್ಲ ಒಂದೊಂದು ಥರ ಮಾಡ್ತಾರೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಎಲ್ಲರೂ ಕೂಡ ಒಬ್ಬೊಬ್ಬರು ಮಸಾಲನ ಹುರಿದ್ಬಿಟ್ಟು ಹಾಕ್ತಾರೆ. ನಾನು ಈ ಥರ ಮಾಡ್ತೀನಿ ನೋಡಿ ಒಂದ್ಸಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಈಗಲೇ ನಾನು ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತೀನಿ. ಈ ಚಿಕನ್ ಹಾಕಿರ್ತೀನಲ್ಲ, ಅವಾಗಲೇ ಉಪ್ಪು ಹಾಕ್ಬಿಡ್ತೀನಿ. ಫಸ್ಟೇ ಉಪ್ಪು ಹಾಕ್ಬಿಡ್ಬೇಕು, ಅದಕ್ಕೇನೆ ಚಿಕನ್ಗೆಲ್ಲ ಉಪ್ಪಿಡಿಬೇಕಲ್ಲ ಅಂದ್ಬಿಟ್ಟು ನಾನು ಫಸ್ಟೇ ಉಪ್ಪು ಹಾಕಿ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊತೀನಿ. ಅಷ್ಟರಲ್ಲಿ ನೋಡ್ತಾ ಇದ್ದೀರಲ್ಲ, ಮೊಟ್ಟೆ ಕೋಳಿ ಅಂತಾದ್ಮೇಲೆ ಮೊಟ್ಟೆ ಎಲ್ಲ ಇರಬೇಕಲ್ವ, ನಾನು ಅದನ್ನು ಫಸ್ಟೇ ಒಗ್ಗರಣೆಗೆ ಹಾಕಲ್ಲ, ನಲ್ಲೇ ತೊಳೆದಿಟ್ಟಿದ್ದೀನಿ. ನಾನು ಒಂದು ಇಡಿಯಷ್ಟು, ಒಂದು ಕಾಲು ಇಡಿಯಷ್ಟು ಬೆಳ್ಳುಳ್ಳಿನ, ಸುಲಿದಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಧನಿಯಾ ಪುಡಿ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಸಾಂಬಾರು ಎಷ್ಟು ಬೇಕು ನಿಮಗೆ ನೋಡ್ಕೊಂಡು ಹಾಕೊಳ್ಳಿ. ಸಾಂಬಾರು ಜಾಸ್ತಿ ಮಾಡೋರು ಧನಿಯಾ ಪುಡಿ ಜಾಸ್ತಿ ಹಾಕೊಳ್ಳಿ, ಇಲ್ಲ ಕಡಿಮೆ ಸಾಕು ಅನ್ನೋರು ಕಡಿಮೆ ಹಾಕೊಳ್ಳಿ. 1-1.5 ಸ್ಪೂನ್ ಆದರೂ ಸಾಕಾಗುತ್ತೆ. ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಖಾರ ಮೀಡಿಯಮ್ ಆಗಿದೆ. ಖಾರ ನಿಮ್ಗೇನು 1 ಸ್ಪೂನ್ ಬೇಕಾಗುತ್ತೆ. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಖಾರ ತಿಂತಾರೆ. ಹಾಗಾಗಿ ಮೆಣಸು 1 ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ನೋಡ್ದ, ಇದು ಶುಂಠಿ ಸ್ವಲ್ಪ, ಕಡಲೆ ಸ್ವಲ್ಪ, ಶುಂಠಿ 1-2 ಇಂಚಷ್ಟು, ಕಡಲೆ 3 ಸ್ಪೂನಷ್ಟು, ಚಕ್ಕೆ ಲವಂಗ ಅದೇ ಮಾಮೂಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಏನು ಜಾಸ್ತಿ ಏನು ಬೇಡ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋದು, ಒಂದು ಅರ್ಧ ಸ್ಪೂನಷ್ಟು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಪುದೀನ ಎಲ್ಲ ಏನು ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ. ಎರಡೂ ಸೇರಿದ್ರೆ 1 ಇಡಿ ಆಗೋವಷ್ಟು ನಾನು ಹಾಕ್ಕೊಳ್ಳೋದು. ಫುಲ್ಲು ಎರಡೂ ಸೇರಿಕೊಂಡ್ರೆ 1 ಇಡಿಯಷ್ಟು, ಅರ್ಧ ಇಡಿ ಆಗೋವಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಇದು ಟೇಸ್ಟಿಗೆ ಅಂತ ಹೇಳಿ. ಖಾರಕ್ಕೆ ನಾನು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು. 2-3 ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ಇದನ್ನ ಇವಾಗ ರುಬ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಚಿಕನ್ನಲ್ಲಿ ನೀರೆಲ್ಲ ಡ್ರೈ ಆಗಿರುತ್ತೆ. ಚಿಕನಲ್ಲಿ ನೀರು ಬಿಟ್ಕೊಂಡಿರುತ್ತಲ್ಲ, ನೀರೆಲ್ಲ ಡ್ರೈ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕು. ಡ್ರೈ ಆಗಿ ಎಣ್ಣೆ ಅಂಶ ಮಾತ್ರ ಉಳ್ಕೋಬೇಕು ತಳದಲ್ಲಿ, ಆವಾಗ ಸ್ಮೆಲ್ ಇರಲ್ಲ. ಈ ಸಾಂಬಾರು, ಫಾರಂ ಕೋಳಿ ಸಾಂಬಾರು ಸ್ಮೆಲ್ ಇರಲ್ಲ. ನೋಡ್ತಾ ಇದ್ದೀರಲ್ಲ, ತಳದಲ್ಲೆಲ್ಲ ನೀರೇ ಇರಬಾರ್ದು. ನೋಡಿ, ಈ ಥರ ಹಿಂಗೆ ಚೆನ್ನಾಗಿ ಹುರ್ಕೋಬೇಕು. ಅವಾಗ ಆ ಥರ ಹುರ್ಕೊಂಡ್ರೇ ಚೆನ್ನಾಗಿರೋದು. ನೋಡ್ತಾ ಇದ್ದೀರಲ್ಲ, ಹೀಗೆ ಹುರ್ಕೊಂಡು ಅದಾದಮೇಲೆ ನಾನು ರುಬ್ಬಿರೋ ಮಸಾಲೆಯನ್ನು ಸೇರಿಸ್ಕೊತೀನಿ. ಕಡಲೆ ಜೊತೆಗೆ ಇನ್ನೂ ಸ್ವಲ್ಪ ನಿಮ್ಗೆ ಗಸಗಸೆ ಇತ್ತು ಅಂತಂದರೆ ಗಸಗಸೆನೂ ಕೂಡ ಹಾಕ್ಕೊಳ್ಳಿ. ಇದೇ ಥರ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಈರುಳ್ಳಿನ ಹುರಿದ್ಬಿಟ್ಟು ಸೇರಿಸ್ಕೊತಾರೆ. ನಾನು ಹಸಿದೇ ಹಾಕ್ಕೊಂಡಿರೋದು. ನಾನು ಈ ಥರ ಮಾಡ್ತೀನಿ, ಅದಕ್ಕೆ ಹಂಗೆ ಹಾಕಿದ್ದೀನಿ. ಒಬ್ಬೊಬ್ರು ಹುರಿದ್ಬಿಟ್ಟು ಈರುಳ್ಳಿನ ಹಾಕೊಂತಾರೆ, ನೀವು ಬೇಕಿದ್ರೆ ಹಂಗೆ ಹಾಕ್ಕೊಳ್ಳಿ. ನಾನು ಕಾಯಿ ಟೊಮೊಟೊನ ಸಪ್ರೇಟ್ ರುಬ್ಕೋತೀನಿ. ಇದು ಫಸ್ಟು ನಾನು ಮಸಾಲ ರುಬ್ಬಿ ಹಾಕ್ಕೊಂಡಿರೋದು. ಮಸಾಲ ಚಿಕನ್ಗೆಲ್ಲ ಅಂಟಬೇಕು, ಚಿಕನಲ್ಲಿ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು.
ಈ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಮಸಾಲ ಉಪ್ಪು ಖಾರ ಎಲ್ಲ ಅಂಟ್ಕೋಬೇಕು ಚಿಕನ್ಗೆ, ಅಲ್ಲಿವರೆಗೂ ಕುದಿಸ್ತೀನಿ. ಅಷ್ಟರಲ್ಲಿ ನೋಡ್ತಾ ಇದ್ದೀರಲ್ಲ, 1 ಓಳ್ಕಾಯಿ 2 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ. ಇಷ್ಟನ್ನು ಕೂಡ ರುಬ್ಕೊಂಬರ್ಬೇಕು, ನುಣ್ಣಗೆ ರುಬ್ಬಿಟ್ಟು. ಇದು ಮಸಾಲೆ ಚೆನ್ನಾಗಿ ಬೇಯೋವಾಗ ನಾವು ಇದನ್ನು ಕೂಡ ಕಾಯಿ ಟೊಮೊಟೊನ ರುಬ್ಬಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು, ಅಂದರೆ ಕುದಿಸ್ಕೊಳ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಕುದಿಸೋದಾಗೇನೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅವಾಗೇ ಟೇಸ್ಟ್ ಚೆನ್ನಾಗಿ ಬರೋದು. ಫಾರಂ ಕೋಳಿ ಸಾಂಬಾರು ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ಥರನೂ ಮಾಡ್ಕೊಳ್ಳಿ ನೀವು ಒಂದ್ಸಲ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಂತೂ ಮಕ್ಕಳಂತೂ ಇಷ್ಟಪಟ್ಟು ಕೂಡ ತಿಂತಾರೆ ಈ ಥರ ಸಾಂಬಾರು ಮಾಡಿಕೊಟ್ರೆ ಅಂತೂ. ಅಂದರೆ ಇವತ್ತು ನಾಳೆಗಾಗಂಗೂ ಕೂಡ, ನಾಳೆ ದಿನ ಮಿಕ್ಕಿದ್ರೂ ಸಾಂಬಾರು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ. ಸಾಂಬಾರು ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಖಾರ ಕಡಿಮೆನೇ ಹಾಕಿದ್ದೀನಿ, ಮೀಡಿಯಮ್ ಆಗಿ ಇದೆ ಖಾರ, ಹಂಗಾಗಿ ಮಕ್ಕಳು ಕೂಡ ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡು ಬಿಸಿ ನೀರನ್ನೇ ಹಾಕ್ಕೊಂಡಿದ್ದೀನಿ ಈ ಸಾಂಬಾರಿಗೆ. ನಾನು ಬೇಗ ಕೂಗುತ್ತೆ ಅಂತ ಹೇಳಿ ಸಾಂಬಾರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸಾಂಬಾರು ಜಾಸ್ತಿನೇ ಹಾಕ್ಕೊಂಡು ತಿಂತಾರೆ ಮಕ್ಕಳು. ಈ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಅನ್ನಕ್ಕೂ ಎರಡಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಸಾಂಬಾರು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟು ಕೂಡ ಇರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಒಂದು ಹದ ಮಾಡಿಕೊಂಡು ಕ್ಯಾಪು ಕ್ಲೋಸ್ ಮಾಡಬೇಕಾಗತ್ತೆ. ನೋಡಿ ಈಗ ಕುದಿ ಬಂದಮೇಲೆ ನೋಡ್ತಾ ಇದ್ರಲ್ಲ, ಕುದಿ ಬರ್ತೈತೆ. ಕುದಿ ಬಂದಮೇಲೆ ನಾವು ಕ್ಯಾಪ್ ಕ್ಲೋಸ್ ಮಾಡಬೇಕು. ನೋಡಿ ಒಂದು ಹದ ಇಷ್ಟಿರಬೇಕಷ್ಟೇ ಸಾಂಬಾರು. ತೀರಾ ತೆಳುವಾಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಅಷ್ಟದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಒಂದು 6ರಿಂದ 8 ವಿಷಲ್ ಕೂಗಿಸ್ಕೊಂಡು ಬರಬೇಕು. ಕುದಿ ಬಂದಮೇಲೆ ನಾನು ಕ್ಯಾಪ್ ಕ್ಲೋಸ್ ಮಾಡಿ ವಿಷಲ್ ಒಂದು 7ರಿಂದ 8 ಕೂಗಿಸ್ಕೊಳ್ತೀನಿ, ಅವಾಗ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ. ಕುಕ್ಕರ್ ಕೂಗಿದಾಗೈತೆ, ಓಪನ್ ಮಾಡಿ ತೋರಿಸ್ತೀನಿ. ಹಿಂಗಾಗೈತೆ ಸಾಂಬಾರು. ನೋಡಿ ಎಷ್ಟಿದ್ದಿದ್ದು ಎಷ್ಟು ಖಾಲಿ ಆಗೈತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಇದೆ ಕರೆಕ್ಟಾಗಿ. ಅಂದರೆ ಮೊಟ್ಟೆ ಗೊಂಚಲು ಅದೆಲ್ಲ ಏನು ಮಾಡಬೇಕು ಅಂದರೆ ಲಾಸ್ಟ್ಗೆ ಓಪನ್ ಮಾಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಒಂದು ಕಡೆ, ಇಲ್ಲಾಂದರೆ ಒಂದು ಕಡೆ ಸಪ್ರೇಟು ಸಾಂಬಾರು ತೆಗೆದಾದ್ರೂ ಬೇಯಿಸ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಕದ್ರೋಗ್ಬಿಡುತ್ತೆ. ಆಮೇಲೆ ಸಪ್ರೇಟ್ ಹಾಕಿ ಬೇಯಿಸ್ಬಿಟ್ಟು ಸಾಂಬಾರ ಜೊತೆ ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆಗೆ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಕರೆಕ್ಟಾಗೂ ಪೀಸು ಕೂಡ ಎಲ್ಲ ಬೆಂದಿದೆ, ತುಂಬ ಚೆನ್ನಾಗಿದೆ ಸಾಂಬಾರಂತೂ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋ